ಸುಳ್ಳಿನ ರಾಮಯ್ಯನಿಗೆ ನಾನು ಏನು ಹೇಳೋದು? ನಾನು ಕೇಳಿರುವ 4 ಪ್ರಶ್ನೆಗೆ ಉತ್ತರ ಕೊಡೋಕೆ ಹೇಳಿ. ಸಿದ್ದರಾಮಯ್ಯನವರ ವಿರುದ್ಧ HD ಕುಮಾರಸ್ವಾಮಿ ಅವರು ವಾಗ್ದಾಳಿ ಮುಂದುವರಿಸಿದ್ರು. ಬ್ರೇಕಿಂಗ್ ನ್ಯೂಸ್. ನಿನ್ನೆ ಸಂಜೆ ಮತ್ತು ಇವತ್ತು ಬೆಳಗ್ಗೆ ಎಲ್ಲ ಇಬ್ಬರು ಟ್ವೀಟ್ ಮೂಲಕ ವಾರ್ ಮಾಡ್ತಿದ್ರು. ಈಗ ಮಾತು ಶುರುವಾಯಿತು, ಮುಂದುವರಿತಾ ಇದೆ. ಇದು HD ಕುಮಾರಸ್ವಾಮಿ ಅವರ ಬೈಟ್. ಸುಳ್ಳಿನ ರಾಮಯ್ಯನಿಗೆ ನಾನು ಏನು ಹೇಳೋದು? ಅವ್ರದ್ದೇ ಮಾತಿದು. ನಾನು ಕೇಳಿರೋ 4 ಪ್ರಶ್ನೆಗೆ ಉತ್ತರ ಕೊಡೋಕೆ ಹೇಳಿ. ಸಿದ್ದರಾಮಯ್ಯನವರ ವಿರುದ್ಧ HD ಕುಮಾರಸ್ವಾಮಿ ವಾಗ್ದಾಳಿ ಮುಂದುವರಿಸಿದ್ರು. ಹುಬ್ಬಳ್ಳಿಯಲ್ಲಿ ಇವರ ಪಕ್ಷದವರೇ ಬೆಂಕಿ ಹಚ್ಚಿದ್ರು. DJ ಹಳ್ಳಿ ತರಹ ಇಲ್ಲೂ ಕೂಡ ಬೆಂಕಿ ಹಾಕಿದ್ರು. HDK ಹೇಳಿಕೆ ಕೊಟ್ಟರು. ಇವರು ದೇಶದಲ್ಲಿ ಜಾತ್ಯತೀತತೆ ಉಳಿಸ್ತಾರಾ ಅಂತ ಪ್ರಶ್ನೆ ಮಾಡೋದು. ಚುನಾವಣೆಯಲ್ಲಿ ಖರ್ಗೆ ಮುಗಿಸೋದಕ್ಕೆ ಎಷ್ಟು ಹಣ ಪಡೆದಿದ್ರು, BJP ಅಭ್ಯರ್ಥಿಯಿಂದ ಎಷ್ಟು ಹಣ ಪಡ್ಕೊಂಡಿದ್ರು ಅಂತ ಕ್ವಶನ್ ಮಾಡಿದ್ರು HD ಕುಮಾರಸ್ವಾಮಿ. ಸಿದ್ದರಾಮಯ್ಯನವರಿಗೆ ಮಾಜಿ CM HDK ಪ್ರಶ್ನೆ. ದೇವೇಗೌಡರ ಮೇಲೆ ಆಣೆ ಮಾಡು ಅಂತೀರಾ? ಆಣೆ ಮಾಡು ಅಂತ ಹೇಳೋದಕ್ಕೆ ನೀನು ಯಾವ ಊರು ದಾಸಯ್ಯ? ಏಕವಚನದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ HD ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ರು. ಪದೇ ಪದೇ BJPಯ B ಟೀಮ್ ಅಂತ ಹೇಳ್ತಾ ಇದ್ದೀವಿ. ರಾಜ್ಯದಲ್ಲಿ BJP ಸರ್ಕಾರ ಬರೋದಕ್ಕೆ ನೀವೇ ಕಾರಣ, ನಾನಲ್ಲ. ಏಕವಚನದಲ್ಲಿ ಸಿದ್ದರಾಮಯ್ಯ ವಿರುದ್ಧ HD ಕುಮಾರಿ ವಾಗ್ದಾಳಿ ಮುಂದುವರಿಸಿದ್ರು. ಅವರಿಬ್ಬರ ನಡುವಿನ ಟ್ವೀಟ್ ವಾರ್ ಇದೀಗ ಮುಂದುವರಿತಾ ಇದೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕ್ತಿದ್ದಾರೆ. ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ನಡುವೆ ವಾರ್ ಜೋರಾಗೇ ಇದೆ. ಸಿಕ್ಕರೆ ಮಾತು, ಇಲ್ಲಾಂದ್ರೆ ಟ್ವೀಟ್. ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ನಡುವಿನ ಟ್ವೀಟ್ ವಾರ್, ಮಾತಿನ ಸಮರ ಇಲ್ಲಿಗೆ ನಿಲ್ಲಲ್ಲ. ಅದವರು ಇದಿವರು, ಇವರು ಉತ್ತರ, ಅವ್ರ ಪ್ರಶ್ನೆ, ಅವ್ರ ಪ್ರಶ್ನೆ, ಇವರು ಉತ್ತರ. ಈಗ 4 ಪ್ರಶ್ನೆ ಕೇಳಿದ್ದಾರೆ HD ಕುಮಾರಸ್ವಾಮಿ ಅವರು. ಆಪರೇಷನ್ ಕಮಲಕ್ಕೆ ಸಹಕರಿಸಿದ್ದಕ್ಕೆ ಸಿಕ್ಕ ಪ್ರತಿಫಲ ಎಷ್ಟು? ಆ ಪಾಪದ ಹಣವನ್ನು ಏನು ಮಾಡಿದಿರಿ? ಹ್ಯೂಬ್ಲೆಟ್, ಓಹೋ ವಾಚ್ ಮತ್ತೆ ಬಂತು. ಸಿದ್ದರಾಮಯ್ಯ ರಹಸ್ಯ ಏನು ಅಂತ ಮತ್ತೆ ಕೇಳ್ತಿದ್ದಾರೆ. ಅರ್ಕಾವತಿ ರೀಡು ಬಗ್ಗೆ ಮೌನ ಹಾಕಿದಿರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ವಚನ ಭಂಗ ಅಂತ ಅವರು, ಜೊತೆಗೆ ದೇವೇಗೌಡರು ಹೇಳ್ಕೊಂಬಂದ್ರು ಸಿದ್ದರಾಮಯ್ಯನವರು. ಈ ಎಲ್ಲ ಟ್ವೀಟ್ಗಳಿಗೆ HD ಕುಮಾರಸ್ವಾಮಿ ಅವರು ಕೂಡ ಮಾತಾಡಿದ್ದಾರೆ. ಈಗ ಹಾಗಾದ್ರೆ ಏನು ಮಾತಾಡೋದು? ಆನ್ ನ್ಯೂಸ್ 18 ಕನ್ನಡ, ಬನ್ನಿ ನೋಡೋಣ. ಸುಳ್ಳಿನ ರಾಮಯ್ಯನಿಗೆ ನಾನು ಹೇಳ್ತಕ್ಕಂಥದ್ದು, ನಿನ್ನೆ ಮೊನ್ನೆ ದಿನ 4 ಪ್ರಶ್ನೆ ಕೇಳಿದ್ದೀನಲ್ಲ, ಅದಕ್ಕೆ ಉತ್ತರ ಕೂಡ ಕೇಳಿ. ಆ ಟ್ವೀಟ್ ನೋಡಿದೆ ನಿನ್ನೆ ದಿನದ್ದು. ಏನೋ ಕೋಮುವಾದ, ಜಾತ್ಯತೀತವಾದದ ಕಾಲಘಟ್ಟ ಏನೋ ಅದನ್ನು ಸರಿಪಡಿಸಕ್ಕೆ ನಿಂತವ್ರಂತಲ್ಲ. ದೇಶದಲ್ಲಿ ಕಾಂಗ್ರೆಸ್ನ ಇಡೀ ದೇಶದ ಜನ ತಿರಸ್ಕಾರ ಮಾಡಾಗಿದೆ. ಕರ್ನಾಟಕ ಒಂದರಲ್ಲಿ ಇನ್ನೂ ಉಳ್ಕೊಂಡಿದೆ, ಜೀವ ಆಡ್ತಾ ಇದೆ ಅಲ್ವೇ? ಇವ್ರು ಯಾವ ಕೋಮುವಾದ, ಜಾತ್ಯತೀತವಾದ ನಿಲ್ಲಿಸ್ತಾರೆ? ಇವ್ರ ಪಕ್ಷದವರೇ ಹೋಗಿ ಅಲ್ಲೆಲ್ಲ ಹುಬ್ಬಳ್ಳಿ ಒಳಗೆ DJ ಹಳ್ಳಿನಲ್ಲಿ ಏನೊಂದು ಘಟನೆ ನಡೆಸಿದ್ರು, ಬೆಂಕಿ ಹಚ್ಚಿದ್ರು. ಅದೇ ಕೆಲಸಕ್ಕೆ ಪ್ರೇರೇಪಣೆ ಅಂತೇಳಿ ನೆನ್ನೆ ಮೊನ್ನೆಯಿಂದ ಹೊಡಿತಾ ಇದ್ರಿ. ಕಾಂಗ್ರೆಸ್ ಮುಖಂಡರುಗಳೇ ಹುಬ್ಬಳ್ಳಿ ಒಳಗೆ ಪೊಲೀಸ್ ಸ್ಟೇಷನಿಗೆ ದಾಳಿ ಮಾಡಿದ್ರು ಅಂತೇಳಿ. ಇವರು ಈ ರೀತಿ ನಡೆಸ್ಕೊಂಡು ಈ ಕಾಂಗ್ರೆಸ್ ಪಕ್ಷದವರು ಈ ದೇಶದಲ್ಲಿ ಜಾತ್ಯತೀತವಾದ ಉಳಿಸ್ತಾರಾ? ನಾನು ಸುಳ್ಳಿನ ರಾಮಯ್ಯನಿಗೆ ಹೇಳೋದು, ಆ 4 ಪ್ರಶ್ನೆ ನಾನೇನಿಟ್ಟಿದ್ದೇನೆ. ಮೊದಲನೇ ಪ್ರಶ್ನೆ, 2008-09 ನಡೆದಂಥ ಆಪರೇಷನ್ ಕಮಲದ ಚುನಾವಣೆ. ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಗಿಸ್ಲಿಕ್ಕೆ BJPಯಿಂದ ಆ ಚುನಾವಣೆಯಲ್ಲಿ BJP ಅಭ್ಯರ್ಥಿ ಗೆಲ್ಲಿಸಲಿಕ್ಕೆ ಎಷ್ಟು ಹಣ ಸಂದಾಯ ಮಾಡ್ಕೊಂಡ್ರು BJP ಪಕ್ಷದಿಂದ? ಅವತ್ತು ಮಾಡಿದ ಕೆಲಸ ಏನೋ, ಅವರು ಜಾತ್ಯತೀತ ಇದನ್ನು ಶಕ್ತಿ ಉಳಿಸ್ಲಿಕ್ಕೆ ಹೋಗಿದ್ರಾ? ಅದು ಒಂದು ಪ್ರಶ್ನೆ. ಇನ್ನೂ ಉತ್ತರ 50 ಬಾರಿ ಕೇಳಿದ್ದೀನಿ. ಕಳೆದ 10 ವರ್ಷದಲ್ಲಿ ಉತ್ತರ ಕೊಟ್ಟಿಲ್ಲ. ಕಲ್ಲಪ್ಪ ಹಂಡಿಬಾಗ್ ಬಗ್ಗೆ ಯಾಕೆ ಮಾತಾಡಲ್ಲ? ಅದು ಯಾರೋ ಸಂತೋಷ್ ಬಗ್ಗೆ ಹೇಳ್ತಾರಲ್ಲಪ್ಪ ಇವರು. ಕಲ್ಲಪ್ಪ ಹಂಡಿಬಾಗ್ ತೀರ್ಕೊಂಡು ಹೋದ್ರಲ್ಲ, ಯಾತಿಗೆ ಸತ್ರು? ಸಿದ್ದರಾಮಯ್ಯನ ಆಳ್ತಿಂದ ಸತ್ತಿದ್ದು ಕಲ್ಲಪ್ಪ ಹಂಡಿಬಾಗ್, ಪ್ರಾಮಾಣಿಕ ಅಧಿಕಾರಿ. ಅದಕ್ಕೆ ಯಾರಿಗೆ ಶಿಕ್ಷೆ ಕೊಟ್ಟರು? ಯಾರಿಗಾದ್ರೂ ಶಿಕ್ಷೆ ಕೊಟ್ಟಾರ? ಅರ್ಕಾವತಿ ಕರ್ಮಕಾಂಡ ಎಷ್ಟು 100 ಕೋಟಿ ರೂಪಾಯಿ ತಿಂದು ತೆಗೆದ್ರು, ಉತ್ತರ ಕೊಟ್ಟಿದ್ದೀರಾ? ಅದಕ್ಕೆ ನನ್ನ ಬಗ್ಗೆ ಪ್ರಶ್ನೆ ಮಾಡ್ತೀರಲ್ಲ. ಮೊದಲು ಆ 4 ಟ್ವೀಟ್ಗೆ ಉತ್ತರ ಕೊಡಿ, ಆಮೇಲೆ ದೇವೇಗೌಡ. ನ್ಯೂಸ್ ಮುಂದುವರಿಸಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.